ಈ ಪಕ್ಷದಲ್ಲಿ ಎಲ್ಲ ನೆಮ್ಮದಿ ಐತಿ. ಒಂದು ದೊಡ್ಡ ಪಕ್ಷ ಅಂದಮೇಲೆ ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ ಅಂದಮೇಲೆ ಅವ್ರು ತಮ್ಮ ಬೇಕು ಬೇಡಿಕೆಗಳನ್ನು ಅನಿಸಿಕೆಗಳನ್ನು ಮುಖಂಡರ ಎದುರಿಗೆ ಹೇಳೋದು ಸಹಜ. ಅದು ರಾಜಕೀಯ, ಒಂದು ರಾಜಕಾರಣದಲ್ಲಿ ಇಂಥ ದೊಡ್ಡ ಪಕ್ಷದಲ್ಲಿ ಅಸಮಾಧಾನಗಳು ಮತ್ತು ಸಮಾಧಾನಗಳು ಯಾವಾಗಲೂ ಕೂಡ ಒಂದು ಆರೋಗ್ಯಕರ ರಾಜಕೀಯ ಪಕ್ಷದಲ್ಲಿ ಅವನು ಹೇಳ್ತಕ್ಕಂಥದ್ದು, ಅವನ್ನ ಮುಖಂಡರು ಕೇಳ್ತಕ್ಕಂಥದ್ದು ಒಂದು ಆರೋಗ್ಯಕರ ರಾಜಕೀಯ ಲಕ್ಷಣ. ಅದು ಗೊಂದಲ ಏನಿಲ್ಲ. ಈಗ ಅವರು ಏನು ಬೇಕನ್ನೋದನ್ನ ಅವ್ರ ಪಕ್ಷದ ಮುಖಂಡರು ಬಂದು ಹೇಳೋದ್ರಲ್ಲಿ ಏನು ತಪ್ಪೈತಿ? ಅದು ಸರ್, ಸಿಎಂ ಬದಲಾವಣೆ ಆಗ್ಬೇಕಂತ ಹೇಳಿ ನಿಮ್ಮಲ್ಲಿ ಏನಾದರೂ ಪಟ್ಟು ಹಿಡ್ಕೊಂಡಾರ? ಈ ರೀತಿಯಾದ ಬೆಳವಣಿಗೆಗಳು ಇದನ್ನ ಯಾರೇ ಕೂಡ ಪಟ್ಟು ಹಿಡಿದಿಲ್ಲ, ಆಗ್ರಹನೂ ಮಾಡಿಲ್ಲ, ಒತ್ತಾಯನೂ ಮಾಡಿಲ್ಲ, ಅಂತ ವಿಚಾರನೂ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷಗಳ ಕಾಲ ಮುಂದುವರಿತಾರೆ ಅಂತ ನಮ್ಮ ಎಲ್ಲಾ ಮುಖಂಡರು ಹೇಳಿಬಿಟ್ಟಾರೆ. ಇದನ್ನ ಎಲ್ಲಾ ಮುಖಂಡರು, ನಾನಲ್ಲ, ನಮ್ಮ ಎಲ್ಲಾ ಮುಖಂಡರು ಕೂಡ ಅವರೇ ಮುಂದುವರಿಸಿ. ಈಗ ನೋಡಪ್ಪ, ಯಾರೋ ಒಬ್ರು ಹೇಳ್ತಾರಂದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇರ್ತ. ಪಕ್ಷ ಏನಾದ್ರು ಹೇಳೈತಾ? ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತಾರ, ಅದೇನು ತೀರ್ಮಾನನ? ವೈಯಕ್ತಿಕ ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಪಕ್ಷ ಪರಿಗಣನೆ ತಗೊಳ್ಳಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟರೆ ಆಕ್ಷನ್ ತಗೊಂತಾರ. ಏನ ಪರಿಗಣನೆ ಅಲ್ಲ, ಒಳ್ಳೆ ಆಕ್ಷನ್ ತಗೊಂತಾರ ಅವ್ರ ಮೇಲೆ. ಅಸಮಾಧಾನ ಇಲ್ಲ, ಯಾರು ಕೂಡ ಅಸಮಾಧಾನಗೊಂಡಿಲ್ಲ. ಅವ್ರು ಏನು ಹೇಳ್ತಾ ಇದ್ರು ಇವತ್ತು, ಅವ್ರ ಕ್ಷೇತ್ರ ಪೂರ್ತಿಗೆ ಮಾತಾಡ್ತಾ ಇದ್ರು. ಅವ್ರು ಯಾರು ಕೂಡ ರಾಜ್ಯದ ಯೋಜನೆಗಳ ಬಗ್ಗೆ ಆಗಲಿ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾರು ಮಾತಾಡ್ತಾರ? ಯಾರೇ ಇರಲಿ, ತಮ್ಮ ಕ್ಷೇತ್ರದಲ್ಲಿ ಇಂಥ ಕೆಲಸ ಆಗಬೇಕಾಗಿತ್ತು, ವಿಳಂಬ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದನ್ನ ಬಿಟ್ಟು ಬೇರೆ ಏನು ಹೇಳ್ಯಾರ? ಅನುದಾನ ಇಲ್ಲ ಏನ್ ಸರ್? ಅವರಿಗೆ ಅನುದಾನ ಇಲ್ಲ ಅಲ್ಲ, ಅಸಮಾಧಾನ ವ್ಯಕ್ತಪಡಿಸ್ತಾರ ಅಂತಂದ್ರೆ ಅನುದಾನ ಇಲ್ಲ ಏನ್ ಸರ್? ನೋಡಪ್ಪ, ಅನುದಾನ ಎಲ್ಲರಿಗೂ ಕೊಟ್ಟಾರ. ಬಿಜೆಪಿ ಅವರಿಗೆ ಸೇರಿಸಿ ಅನುದಾನ ಕೊಟ್ಟಾರ. ಅವ್ರು ಹೆಚ್ಚಿನ ಅನುದಾನಕ್ಕೆ ಆಗ್ರಹ ಮಾಡ್ಯಾರ. ನಾನೆಲ್ಲ ಎಲ್ಲರೂ ನಮ್ಮ ಪಾರ್ಟಿಯವ್ರು ಎಲ್ಲರೂ ನಾನು ಖಂಡಿತವಾಗಿ ಹೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರ. ಹಂಗಲ್ಲ, ಹಂಗಲ್ಲ. ನಾನು ಅವ್ರ ಜೊತೆಗಿದ್ದೆ, ನಾನು ಅವ್ರನ್ನ ಭೇಟಿ ಮಾಡಿಸಿದ್ದೆ. ಅವ್ರಿಗೆ ಅವ್ರ ಪ್ರಯತ್ನ ಜೊತೆಗೆ ಅದೃಷ್ಟನೂ ಅವ್ರದ್ದು ಅದೃಷ್ಟ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನೋದು ಕೂಡ ಹೇಳಿದ್ದಾರೆ ಅವರು. ಈಗ ರಾಜಣ್ಣ ಸಾಹೇಬ್ರು ಸಚಿವರು ಅದಾರ, ಹಿರಿಯರು ಅದಾರ, ಅವ್ರ ಸಂಪರ್ಕದಾಗ ನಾವಿಲ್ಲ. ಅವ್ರನ್ನ ಕೇಳಿದ್ರೆ ನಾನು ಹೇಳ್ಬೋದು ಏನು ಕ್ರಾಂತಿ ಅಂತ. ಈಗ ಗೊಂದಲ ಐತೆ ಅಂತೇಳಿ ನಮ್ಮ ಪಾರ್ಟಿ ಮುಖಂಡರಾಗ್ಲಿ, ನಮ್ಮ ಪಾರ್ಟಿಯವ್ರಾಗ್ಲಿ ಯಾರು ಹೇಳ್ಯಾರ? ಇಂಥ ದೊಡ್ಡ ಕೇಳ್ರಿ, ಇಂಥ ಒಂದು ದೊಡ್ಡ ಪಕ್ಷದಲ್ಲಿ 136 ಜನ, ಸುಮಾರು 136 ಜನ ಶಾಸಕರದಾರ, 138 ಜನ ಶಾಸಕರದಾರ. ಅಲ್ಲಿ ಒಬ್ರು ಇಬ್ರು ತಮ್ಮ ಅಭಿಪ್ರಾಯ ಹೇಳ್ಕೇಳಬಾರ್ದಂದ್ರೆ ಅದು ಗೊಂದಲ ಅಂದ್ರೆ ಹೆಂಗೆ? ಶಿವಕುಮಾರ್ ಅವರೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬರೆದಂತ ಲೆಟರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ, ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ಆದ ನಿರ್ಣಯಗಳಿಗೆ ವರ್ಗಾವಣೆ ವಿಚಾರವಾಗಿ ಸರ್, ನನ್ನ ಗಮನಕ್ಕೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗೊತ್ತಿಲ್ಲಪ್ಪ, ಅದನ್ನ ಅವರೇ ಉತ್ತರ ಕೊಡ್ತಾರೆ. ಹೇಳ್ತಾರೆ ನಮ್ಮ ಪಕ್ಷದವ್ರಿಗೆ ಹೇಳ್ಬಿಡ್ದಂತ ಏನೈತಿ? ಅಲ್ಲ, ಅವರು ನಮ್ಮ ಪಕ್ಷದವ್ರಿಗೆ ಅಸಮಾಧಾನ ಇದ್ರೆ ಹೈಕಮಾಂಡ್ ಮುಂದೋಗಿ ಹೇಳ್ಕೊಂತಾರ. ಈಗ ಕೇಳ್ರಿ, ನಮ್ಮ ಪಕ್ಷದವ್ರಿಗೆ ಏನಾದ್ರು ತೊಂದರೆ ಆಗಿದ್ರೆ, ಯಾರ ಮುಖಂಡರಿಂದ ತೊಂದರೆ ಆದ್ರೆ ಹೋಗಿ ನಮ್ಮ ACC ಉಸ್ತುವಾರಿಗೆ ಹೋಗಿ ಹೇಳ್ತಾರೆ, ನಮ್ಗೆ ಇಂಥ ತೊಂದರೆ ಆಗಿದೆ, ಸರಿ ಮಾಡಿಕೊಡಿ ಪಕ್ಷದಲ್ಲಿ. ಇದ್ರಿಗೆ ಏನು ತಪ್ಪು? ಅಲ್ಲ ಆಯ್ತು, 4 ಗೋಡೆ ಮಧ್ಯೆ ಮಾತಾಡ್ರಿ ಅದನ್ನ ಮಾತಾಡ್ತಾರೆ, ಹೊರಗೆ ಮಾತಾಡ್ರಿ ಅದನ್ನ ಮಾತಾಡ್ತಾರೆ. ಅವ್ರೇನೋ BJP ನಾವು ಸಪೋರ್ಟ್ ಮಾಡ್ತೀವಿ, ನಾವು BJP ಜೊತೆ ಹೋಗ್ಕು ಅಂದಾರ. ಏನು ಸಮಸ್ಯೆ ಐತಿ ಹಿರಿಯರ ಮುಂದೆ ಹೇಳ್ಕೊಂಡಾರ, ನಮ್ ಸರಿ ಮಾಡಿ ಕೊಡ್ರಿ ಅಂತ ಅದನ್ನ ಮಾಡಿ ಕೊಡ್ತಾರೆ. ಪಕ್ಷ ಯಾವುದು ಡ್ಯಾಮೇಜ್ ಆಗಾಗಿಲ್ಲ. ಪಕ್ಷದ ಕಾರ್ಯಕರ್ತರು ಗಟ್ಟಿ ಅದಾರ, ಪಕ್ಷಕ್ಕೆ ಎಲ್ಲರೂ ಕೂಡ ದುಡಿಯಕ್ಕೆ ರೆಡಿ ಅದಾರ. ಪಕ್ಷ ಅಂತ ಯೋಜನೆಗಳನ್ನು ಕೊಟ್ಟೈತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.